ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿತ್ತು, ಈಸಿ ಮೇಕಪ್ ಟ್ಯುಟೋರಿಯಲ್ ಮಾಡಿ, ಈಸಿ ಮೇಕಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ ಅಂತ. ಸೊ, ನಾನು ಇವತ್ತು 10 ಮಿನಿಟ್ಸಲ್ಲಿ ಯಾವ ರೀತಿ ನಾವು ನೀಟಾಗಿ ರೆಡಿ ಆಗ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎವ್ರಿ ಡೇ ನಾವು 10 ಮಿನಿಟ್ಸ್ ಅಷ್ಟು ಮೇಕಪ್ ಮಾಡಿದ್ರೆ ಸಾಕು, ಎಂಟೈರ್ ಡೇ ಕಂಪ್ಲೀಟಾಗಿ ಫ್ರೆಶ್ ಆಗಿ ಫೀಲ್ ಆಗ್ಬೋದು ಆ್ಯಂಡ್ ನಮ್ಮ ಮುಖ ತುಂಬ ಚೆನ್ನಾಗಿ ಇರುತ್ತೆ. ಸೊ, ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ನಾನು 10 ಮಿನಿಟ್ಸಲ್ಲಿ ಮೇಕಪ್ ಮಾಡ್ತೀನಿ ಅಂತ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ 10 ಮಿನಿಟ್ಸಲ್ಲಿ ಗೆಟ್ ರೆಡಿ ವಿತ್ ಮೀನ ಮಾಡ್ತಾ ಇದ್ದೀನಿ. ನಾನು ಯಾವ್ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಫಾಲೋ ಮಾಡ್ತೀನಿ ಅಂತ ನೀಟಾಗಿ ನೋಡ್ಕೊಳ್ಳಿ. ನೀವು ಕೂಡ ಇದೇ ಥರ ಸ್ಟೆಪ್ಸ್ನ ಫಾಲೋ ಮಾಡಿ. ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಲಿಂಕ್ ಏನಾದ್ರು ನಿಮಗೆ ಬೇಕಾದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಓಕೆ, ಆಸ್ ಅ ಫಸ್ಟ್ ಸ್ಟೆಪ್ ಐ ಆಮ್ ಅಪ್ಲೈಯಿಂಗ್ ಲಿಪ್ ಬಾಮ್. ಫಸ್ಟ್ ಸ್ಟೆಪ್ ಇನ್ ಮೈ ಡೈಲಿ ರೂಟೀನ್ ಇಸ್ ಟೋನರ್. ನಾನು ದೇಗಾರ ರೋಸ್ ವಾಟರ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಜಸ್ಟ್ ನಿಮ್ಮ ಫೇಸಿಗೆ ಸ್ಪ್ರೇ ಮಾಡ್ಕೊಳ್ಳಿ. ನೆಕ್ಕಿಗೂ ಕೂಡ ಸ್ಪ್ರೇ ಮಾಡೋದನ್ನ ಮರಿಬೇಡಿ. ಸೊ ಈ ಥರ ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಜೆಂಟಲ್ ಆಗಿ ಟ್ಯಾಪ್ ಮಾಡಿ. ಟೋನರ್ನ ಯಾವುದೇ ಕಾರಣಕ್ಕೂ ರಬ್ ಮಾಡಬೇಡಿ. ನೀವು ನೋಡ್ಬೋದು ಟೋನರ್ ನನ್ನ ಫೇಸಲ್ಲಿ ಅಬ್ಸರ್ವ್ ಆಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ಪು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಮಿನಿಮಲಿಸ್ಟ್ ಅವರ ಮರುಳಾ ಆಯಿಲ್ ಮಾಯಿಶ್ಚರೈಸರ್. ಇದರಲ್ಲಿ ಹೈಲುರಾನಿಕ್ ಆ್ಯಸಿಡ್ ಇದೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಈ ಪ್ರಾಡಕ್ಟ್ನ ಚೂಸ್ ಮಾಡಿದ್ದೀನಿ. ನೀವು ಅಷ್ಟೇ ನಿಮ್ಮ ಸ್ಕಿನ್ ಟೈಪಿಗೆ, ನಿಮ್ಮ ಸ್ಕಿನ್ ಕನ್ಸರ್ನಿಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಮಾತ್ರ ಬೈ ಮಾಡಿ. ಈ ಟೆಕ್ಸ್ಚರು ಕೂಡ ತುಂಬ ಲೈಟ್ ವೇಟ್ ಆಗಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ನೆಕ್ಕಿಗೂ ಕೂಡ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೀವು ನೋಡ್ಬೋದು ಡಿಫ್ರೆನ್ಸು. ನಾನು ಟೋನರ್ ಅಪ್ಲೈ ಮಾಡಿ, ಮಾಯ್ಚರೈಸರ್ ಅಪ್ಲೈ ಮಾಡಿದ ತಕ್ಷಣ ನನ್ನ ಸ್ಕಿನ್ ಎಷ್ಟು ನೀಟಾಗಿ ಗ್ಲಾಸಿಯಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೀವು ಕೂಡ ಇದೇ ಥರ ಟೋನರ್ನ ಅಪ್ಲೈ ಮಾಡಿ, ಮಾಯ್ಚರೈಸರ್ನ ಅಪ್ಲೈ ಮಾಡಿದರೆ ನಿಮ್ಮ ಸ್ಕಿನ್ ಕೂಡ ಇದೇ ಥರ ಆಗುತ್ತೆ. ಮಾಯ್ಶ್ಚರೈಸರ್ 90% ಅಬ್ಸರ್ವ್ ಆಗಿದೆ ಅಂದಮೇಲೆ ನಾನು ನಂತರ ಯೂಸ್ ಮಾಡ್ತಿರೋದು ಸನ್ಸ್ಕ್ರೀನ್. ಇದು ಕೂಡ ಮಿನಿಮಲಿಸ್ಟ್ ಅವರ SPF 50 ಇರುವಂತಹ ಸನ್ಸ್ಕ್ರೀನ್. ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ನಂತರ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡಬೇಕಾದ್ರೆ ನೀಟಾಗಿ ಅಪ್ಲೈ ಮಾಡಿ ಆ್ಯಂಡ್ ಎಕ್ಸ್ಟ್ರಾ ಏನೇನಿದೆ ಅದನ್ನ ನಿಮ್ಮ ಇಯರ್ಸ್ ಮತ್ತು ಇಯರ್ಸ್ ಬ್ಯಾಕ್ ಸೈಡ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಈ ರೀತಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ ನಂತರ ಇದನ್ನು ಡ್ರೈ ಆಗೋದಕ್ಕೆ ಬಿಡಿ, ನಿಮ್ಮ ಸ್ಕಿನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಬಿಡಿ. ಅಲ್ಲಿವರೆಗೂ ನಾನಿವಾಗ ಹೇರ್ ಕೇರ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹೇರ್ ಸ್ವಲ್ಪ ಕರ್ಲಿ ಇರೋದ್ರಿಂದ ಜಾಸ್ತಿ ಫ್ರಿಜ್ ಆಗುತ್ತೆ. ಸೊ ನಾನು ಅದಕ್ಕೇನೆ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅವರ ಸೀರಮ್ ಮತ್ತು ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅವರ ಕರ್ಲ್ ಡಿಫೈನಿಂಗ್ ಜೆಲ್ನ ಯೂಸ್ ಮಾಡ್ತಿದ್ದೀನಿ. ಈ ಎರಡನ್ನೂ ಮಿಕ್ಸ್ ಮಾಡಿ ನಾನು ಅಪ್ಲೈ ಮಾಡ್ತೀನಿ, ಸೊ ದಟ್ ನನ್ನ ಕೂದಲು ಫ್ರಿಜ್ ಆಗಿ ಕಾಣಿಸಲ್ಲ ಅಂತೇಳಿ. ನೀವು ಬೇಕಿದ್ರೆ ಬರೀ ಸೀರಮ್ನಾದರೂ ಅಪ್ಲೈ ಮಾಡ್ಬೋದು. ನಿಮ್ದು ಏನಾದರೂ ಕರ್ಲಿ ಹೇರ್ ಇಲ್ಲ ಅಂದರೆ, ನಿಮ್ಮ ಕೂದಲು ಫ್ರಿಜ್ ಆಗಲ್ಲ ಅಂದರೆ ನೀವು ಬರೀ ಸೀರಮ್ನ ಅಷ್ಟೇ ಅಪ್ಲೈ ಮಾಡ್ಬೋದು. ನಂದು ಕರ್ಲಿ ಹೇರ್ ಇರೋದ್ರಿಂದ ನಾನು ಕರ್ಲಿಂಗ್ ಜೆಲ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಕರ್ಲಿ ಹೇರ್ ರುಟೀನ್ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ. ನಾನು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನನ್ನ ಕರ್ಲಿ ಹೇರ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ನನ್ನ ಹೇರ್ ಕೇರಿಗೆ. ತುಂಬ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ ಇಲ್ಲ, ಹತ್ತಾರು ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ. ಸೊ ಮಿನಿಮಲ್ ಆಗಿ ಇಟ್ಕೊಂಡು ನನ್ನ ಹೇರ್ ಕೇರ್ನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಬನ್ನಿ ಹೇರ್ ಕೇರ್ ಮಾಡೋಣ. ಆ್ಯಂಡ್ ಮೇಕ್ ಶೂರ್ ನೀವು ನಿಮ್ಮ ಕೈನ ವಾಶ್ ಮಾಡ್ಕೊಂಡಿದ್ದೀರಾ ಅಂತ. ಬಿಕಾಸ್ ನೀವು ಮುಖಕ್ಕೆ ಹಲವಾರು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲೂ ಕೂಡ ಆ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಕೈನ ವಾಶ್ ಮಾಡಿಕೊಂಡು ನಂತರ ನಿಮ್ಮ ಹೇರ್ ಕೇರ್ನ ಸ್ಟಾರ್ಟ್ ಮಾಡಿ. ಮೊದಲಿಗೆ ನಿಮ್ಮ ಹೇರನ್ನು ಈ ಥರ ಪಾರ್ಟಿಷನ್ ಮಾಡ್ಕೊಳ್ಳಿ.
2 ಪಂಪ್ಸ್ ಆಫ್ ಸೀರಮ್ನ ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಕರ್ಲ್ ಡಿಫೈನಿಂಗ್ ಜೆಲ್ನ ಹಾಕ್ತಿದ್ದೀನಿ. ಇದನ್ನು ಕೂಡ 2 ಪಂಪ್ಸ್ ತೊಗೊಂಡಿದ್ದೀನಿ. ನೋಡ್ಬೋದು ತುಂಬ ಲೈಟ್ ವೇಟ್ ಇದೆ ಇದು. ನೀವು ನೀಟಾಗಿ ನಿಮ್ಮ ಕೈಗೆ ರಬ್ ಮಾಡ್ಕೊಳ್ಳಿ. ಆ್ಯಂಡ್ ಮೇಕ್ ಶ್ಯೂರ್ ನೀವು ಯಾವುದೇ ರೀತಿಯಾದ ಸೀರಮ್ ಆಗಿರ್ಬೋದು ಇಲ್ಲ ಜೆಲ್ ಆಗಿರ್ಬೋದು ನಿಮ್ಮ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಡಿ. ಯಾವಾಗೂ ನಿಮ್ಮ ಹೇರ್ಸಿಗೆ ಅಪ್ಲೈ ಮಾಡಬೇಕು. ನೀವು ನೋಡ್ಬೋದು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದ್ರೆ ಎಷ್ಟು ಫ್ರಿಜ್ ಆಗಿದೆ ನನ್ನ ಕೂದಲು. ಆ್ಯಂಡ್ ಈ ಕಡೆ ನಾನು ಅಪ್ಲೈ ಮಾಡಿದ ತಕ್ಷಣ ಯಾವ ರೀತಿ ಆಯ್ತು ಅಂತ ಹೇಳಿ. ಹೇರನ್ನು ಹಾಗೆ ಟೈ ಮಾಡ್ತೀನಿ. ಓಕೆ, ಐ ಗೋ ವಾಶ್ ಮೈ ಹ್ಯಾಂಡ್ ಆ್ಯಂಡ್ ಕಮ್. ನೆಕ್ಸ್ಟ್ ಸ್ಕಿನ್ ಕೇರಿಗೆ ಏನು ಮಾಡಬೇಕು ಅಂತ ನೋಡೋಣ. ಸೊ ನಾನು ಅಪ್ಲೈ ಮಾಡಿರುವಂಥ ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು ನನ್ನ ಮುಖದಲ್ಲಿ ನೀಟಾಗಿ ಅಬ್ಸರ್ವ್ ಆಗಿದೆ. ಮೇಕ್ ಶ್ಯೂರ್ ನೀವೆಲ್ಲರೂ ಆಚೆ ಹೋಗ್ತೀರಾ ಅಂದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಮುಂಚೆ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿರ್ತೀರಾ ಅಂತ. ಅಪ್ಲೈ ಮಾಡಿಕೊಂಡು 2 ನಿಮಿಷಕ್ಕೆ ಆಚೆ ಹೋಗಬೇಡಿ, ಅದರಿಂದ ನಿಮ್ಮ ಸ್ಕಿನ್ ಟ್ಯಾನ್ ಆಗುತ್ತೆ. ಸನ್ಸ್ಕ್ರೀನ್ ಹಾಕ್ಕೊಂಡು ಹಾಫ್ ಆನ್ ಅವರ್ ಆದ ನಂತರನೇ ನೀವು ಮನೆಯಿಂದ ಆಚೆ ಹೋಗಬೇಕು. ನೆಕ್ಸ್ಟ್ ನಾನಿಲ್ಲಿ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಲೂಸ್ ಪೌಡರ್ನ ಯೂಸ್ ಮಾಡ್ಬೋದು, ಇಲ್ಲ ನಿಮಗೆ ಬೇಕಂದರೆ ನೀವು ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಎವ್ರಿ ಡೇ ಫೌಂಡೇಶನ್ ಆ್ಯಂಡ್ ಕಾಂಪ್ಯಾಕ್ಟ್ ಯೂಸ್ ಮಾಡಲ್ಲ. ಸೊ ನಿಮ್ಮ ಇಷ್ಟ, ನೀವು ಬೇಕಂದರೆ ನೀವು ಕಾಂಪ್ಯಾಕ್ಟ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಮುಖ ಫುಲ್ಲು ಆಯ್ಲಿ ಅನಿಸುತ್ತೆ ಅಂತ ಹೇಳಿ ನಾನು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಬಟ್ ನನಗೆ ತುಂಬ ಆಯ್ಲಿ ಅನಿಸುತ್ತೆ ಅಂತ ಹೇಳಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಶುಗರಾರ ಐಬ್ರೋ ಪೆನ್ಸಿಲ್. ಆ್ಯಂಡ್ ಈ ಸೈಡು ಬ್ರಷ್ ಇದೆ, ಸೊ ಹಾಗಾಗಿ ಇದು ತುಂಬ ಯೂಸ್ಫುಲ್ ಆಗಿದೆ. ನೆಕ್ಸ್ಟ್ ಬಿಂದಿ. ಯೂಸಿಂಗ್ ಮಸ್ಕರ. ಇದು ಬ್ಲೂ ಹೆವನ್ ಅವರ ಮಸ್ಕರ. ಲಾಸ್ಟ್ ಐ ಆಮ್ ಯೂಸಿಂಗ್ ದಿಸ್ ಶುಗರ್ ಅವರ ಪ್ಲಂಪಿಂಗ್ ಗ್ಲಾಸ್ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಬಂದು 06. ಸೊ ದಿಸ್ ಇಸ್ ರಿಯಲಿ ವೆರಿ ನೈಸ್. ನಮ್ಮ ಲಿಪ್ ಗ್ಲಾಸಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ಸೊ ಎವ್ರಿ 3 hours ಒನ್ಸ್ ನೀವು ರೀಅಪ್ಲೈ ಮಾಡಬೇಕಾಗುತ್ತೆ. ಡೋಂಟ್ ಫರ್ಗೆಟ್, ನಮ್ಮ ಕೈಗೆ ಮತ್ತು ಕಾಲಿಗೂ ಕೂಡ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ನಾನಿಲ್ಲಿ ಮಿನಿಮಲಿಸ್ಟ್ ಅವರ SPF 30 ಇರುವಂತಹ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಕೈ ಮತ್ತು ಕಾಲಿಗೆ ಅಪ್ಲೈ ಮಾಡಿ. ಸೊ ಫೈನಲಿ ಐ ಆಮ್ ಯೂಸಿಂಗ್ ದಿಸ್ ಬೆಲ್ಲಾ ವಿಟಾ ಅವರ ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ದಿಸ್ ಇಸ್ ಮೈ ಎವ್ರಿ ಡೇ 10 minutes ಮೇಕಪ್ ಲುಕ್. ನಾನು ಯಾವುದೇ ರೀತಿಯಾದ ಕಾಜಲ್ ಆಗಲಿ ಇಲ್ಲ ಕಾಂಪ್ಯಾಕ್ಟ್ ಆಗಲಿ ಅಪ್ಲೈ ಮಾಡಲ್ಲ. ಬಿಕಾಸ್ ಐ ಆಮ್ ನಾಟ್ ಅ ಎವ್ರಿ ಡೇ ಕಾಜಲ್ ಪರ್ಸನ್. ಸೊ ಕಾಜಲ್ ಅಪ್ಲೈ ಮಾಡಿದರೆ ನಮಗೆ ಡಾರ್ಕ್ ಸರ್ಕಲ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಕಾಜಲ್ನ ಅವಾಯ್ಡ್ ಮಾಡ್ತೀನಿ. ಐ ವಿಲ್ ಕೀಪ್ ಇಟ್ ಓನ್ಲಿ ಫಾರ್ ಸ್ಪೆಷಲ್ ಒಕೇಶನ್. ಸೊ ಇದು ನನ್ನ 10 minutes ಮೇಕಪ್ ಲುಕ್ ಆಗಿದೆ. ನಿಮಗೆ ಈ ಲುಕ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಇದೇ ಥರ ಯಾವುದಾದ್ರು 10 minutes ಮೇಕಪ್ ಲುಕ್ನ ಫಾಲೋ ಮಾಡ್ತಿದ್ದೆ ನೀವು ನನಗೆ ಕಮೆಂಟಲ್ಲಿ ಆ ಡೀಟೇಲ್ಸ್ನ ಶೇರ್ ಮಾಡ್ಬೋದು. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.